ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಎಲ್ಲರಿಗೂ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಮೊದಲನೇದಾಗಿ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ಸ್ವಾಮಿ ಅನುಭವ ಅಥವಾ ಇವತ್ತಿನ ಒಂದು ಸ್ವಾಮಿ ಸೇವೆಯ ಸುಂದರವಾದ ವಿಡಿಯೋನ ನಿಮ್ಮ ಮುಂದೊಂದು ತೊಗೊಂಬಂದೇನು. ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಸೇವೆಯ ಅನುಭವ ಸ್ಟಾರ್ಟ್ ಮಾಡ್ತಾನು. ಒಬ್ಬರು ಭಕ್ತರ ಅನುಭವವನ್ನು ಶೇರ್ ಮಾಡಿದವರು. ಅವ್ರ ಮಾತಿನ ಮುಖಾಂತರ ನಾನು ನಿಮ್ಗೆ ಇವತ್ತು ಅನುಭವವನ್ನು ಹೇಳ್ಕೋದೇನು. ಸ್ವಲ್ಪ ಆರಾಮಿಲ್ಲ, ವಾಯ್ಸ್ ಜಾಸ್ತಿ ಬರ್ಕತ್ತಲ್ಲ, ನೆಗಡಿ ಆಗೈತಿ, ಹಾಗಾಗಿ ವಾಯ್ಸ್ ಜಾಸ್ತಿ ಇಲ್ಲ. ಇವತ್ತು ಒಂದು ಅನುಭವ ಹೇಳಬೇಕು ಅನ್ನೋ ಒಂದು ಹೆಚ್ಚಿನ ಅನುಭವ ಶೇರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ವಿಡಿಯೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡಿರಿ ಅನ್ಕೋತ ಆ ಭಕ್ತರ ಅನುಭವ ಹೇಳ್ಕೊಳ್ಳೋಣ. ನಮಸ್ಕಾರ. ಅಶ್ವಿನಿ ಯಮಗರ್, ನವಿ ಮುಂಬೈ ಅಂದರೆ ಮುಂಬೈದಿಂದ ತಮ್ಮ ಅನುಭವವನ್ನು ಶೇರ್ ಮಾಡ್ಕೊಂಡಾರ. ಅವರ ಸ್ವಾಮಿ ಸಮರ್ಥವರ ಸೇವಾದಾಗೂ ಅಸಾಧ್ಯವಾದ ಕೂಡ ಯಾವುದು ಮಾತ್ರ ಸ್ವಾಮಿ ಮಹಾರಾಜರ ಈ ಜಗತ್ನಾಗ ಸಾಧ್ಯವಾಗಿ ಮಾಡ್ತಾರೆ ಅನ್ನೋ ಒಂದು ಅನುಭವ ಆಗೈತಿ. ಯಾಕಂದರೆ ಸ್ವಾಮಿ ಮಹಾರಾಜರು ನಮ್ಮ ಯಾವ ರೀತಿ ನಾನು ಅಶ್ವಿನಿ ಅವರ ಮನೆಯವ್ರಿಗೆ ಹಾರ್ಟದ ಒಂದು ಟೆಸ್ಟ್ ಕೊಟ್ಟಿರು. ಅಂದರೆ ಅವ್ರಿಗೆ ಹಾರ್ಟದ ಒಂದು ಪ್ರಾಬ್ಲಮ್ ಇತ್ತು ಅಥವಾ ಹಾರ್ಟದ ಒಂದು ಡಿಸೀಸ್ ಇತ್ತು. ಅದರಿಂದ ಹಾರ್ಟದ ಒಂದು ಕೆಲವೊಂದು ರಿಪೋರ್ಟ್ಗಳನ್ನ ಟೆಸ್ಟ್ ಮಾಡಿಕೊಟ್ಟಿರ್ತಾರೆ. ಅವಾಗ ಇವರ ಸ್ವಾಮಿ ಮಹಾರಾಜರ ಸೇವೆಯನ್ನು ಎಸ್ಕೊಂಡು ಅಥವಾ ಆ ಸಮಸ್ಯೆಗೆ ಯಾವ ಸೇವೆ ಇರ್ತೈತೆ ಆ ಸೇವೆಯನ್ನು ತಗೊಂಡು ಆ ಸೇವೆಯನ್ನು ಇವ್ರು ಪೂರ್ಣವಾಗಿ ಮಾಡ್ತಾರೆ. ಅವಾಗ ಅವ್ರಿಗೆ ಯಾವ್ಯಾವ ಟೆಸ್ಟ್ಗಳು ಕೊಟ್ಟಿರಲ್ಲ ಅವೆಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾವೆ. ಇದು ಅವ್ರನ್ನ ಮೊದಲನೇ ಅನುಭವ. ಎರಡನೇ ಅನುಭವ, ಯಾಕಂದ್ರೆ ಆ ಸಂಕಷ್ಟದಾಗ ಕೇವಲ ಸ್ವಾಮಿ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥವ್ರು ಅಕ್ಕಲ್ಕೋಟ್ ಬ್ರಹ್ಮಾಂಡ ನಾಯಕ್ ಅಕ್ಕಲ್ಕೋಟದಿಂದ ತಂದಂಥ ಸ್ವಾಮಿ ಮೂರ್ತಿ ಮಾತ್ರ ಅವ್ರ ಜೊತೆ ಐತಿ. ಅವ್ರಿಗೆ ಆಧಾರನೇ ಹಿಡ್ಕೊತಿತ್ತು. ಆ ಟೆಸ್ಟ್ಗಳು ಮಾಡಿದಂಥ ಟೆಸ್ಟ್ಗಳು ರಿಪೋರ್ಟ್ ಎಲ್ಲ ನಾರ್ಮಲ್ ಬರೋತಕ್ಕ ಮನಸ್ಸಿನಾಗ ಒಂದು ರೀತಿ ಹೆದರಿಕೆ ಏನಾಗ್ತೈತಿ, ರಿಪೋರ್ಟ್ ಏನು ಬರ್ತಾವನ್ನೋ ಒಂದು ಹೆದರಿಕೆ ಇತ್ತು. ಆದರೂ ಸ್ವಾಮಿ ಮ್ಯಾಗ ಅಚಲವಾದ ವಿಶ್ವಾಸ, ಸ್ವಾಮಿ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಅವ್ರನ್ನ ಇವತ್ತು ಆ ರಿಪೋರ್ಟ್ಗಳೆಲ್ಲ ಪಾಸಿಟಿವ್ ಬಂದವು. ಅಂಥ ಒಂದು ದೊಡ್ಡ ಸಂಕಷ್ಟದಾಗ ಕೂಡ ಸ್ವಾಮಿ ಸಮರ್ಥವ್ರು ಅವ್ರನ್ನ ಯಾವ ರೀತಿ ಹೊರತಂದ್ರೆ ಅನ್ನೋದು ಇದು ಅನುಭವೈತಿ. ಇನ್ನು ಎರಡನೇದು ಅನುಭವ ಅಶ್ವಿನಿ ಅವರ ಎರಡನೇ ಅನುಭವ. ಅಶ್ವಿನಿ ಅವರಿಗೆ ಮುಂಬೈದಾಗ ಒಂದು ದೊಡ್ಡ ಸಿಟಿಯಾಗ ನಮ್ದೊಂದು ಸ್ವಂತ ಮನೆ ಆಗ್ಬೇಕನ್ನೋ ಒಂದು ಆಸೆ ಇರ್ತೈತಿ ಹಾಗಾಗಿ ಅನೇಕ ಸಲ ಮಂಡಳ ವತಿಯಿಂದ ಅಥವಾ ಅನೇಕ ಒಂದು ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಒಂದು ಚೀಟಿ ವ್ಯವಸ್ಥೆ ಅಥವಾ ಒಂದು ಲಾಟ್ರಿ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಗೆ ಅನೇಕ ಸಲ ಚೀಟಿಯನ್ನು ಬರೆದು ಹಾಕೊಂಡು, ಆದರೆ ಯಾವತ್ತೂ ಅದ್ರಾಗ ನನ್ನ ಹೆಸರು ಬರೋದಾಗಲಿ ಅಥವಾ ಆ ಲಿಸ್ಟ್ದಾಗ ನನ್ನ ಹೆಸರು ಬರೋದು ಆಗುಲತ್ತೈತೆ. ಆದರೆ ಕೆಲವೊಂದು ಸಲ ನಿರಾಶೆ ಆಗ್ತೈತೆ. ಆ ಲಿಸ್ಟ್ದಾಗ ಅಥವಾ ಆ ಲಿಸ್ಟ್ದಾಗ ನಮ್ಮ ಹೆಸರು ಬರಲ್ಲ. ಆದರೂ ಪಾಸಿಟಿವ್ ಆಗಿ ವಿಚಾರ ಮಾಡೋದ ಸ್ವಾಮಿ ನಮಗೋಸ್ಕರ ಮುಂದಿಂದ ಏನೋ ಒಂದು ಒಳ್ಳೆಯದನ್ನು ನಿಯೋಜನೆ ಮಾಡಿದಾರು. ಸ್ವಾಮಿ ಸಮರ್ಥವ್ರು ನಮಗೋಸ್ಕರ ನಮಗೆ ಯೋಗ್ಯವಾದನ್ನು ನೀಡ್ತಾರೋ ಅನ್ನೋ ಒಂದು ವಿಶ್ವಾಸ ಇತ್ತು. ಸ್ವಾಮಿ ಸಮರ್ಥವರ ಸೇವೆಯನ್ನು ಮಾಡ್ತೇನೆ, ಕಂಟಿನ್ಯೂ ಮಾಡ್ಕೋತಾ ಇರ್ತೇನೋ. ಆದರೂ ಪಾಸಿಟಿವ್ ಆಗಿ ವಿಚಾರ ಮಾಡ್ಕೊತ ಅಥವಾ ಯಾವುದೇ ಒಂದು ಇಷ್ಟು ಒಂದು ಸಣ್ಣ ಇದಕ್ಕೆ ನಾವು ನಿರಾಶೆಯಾಗಿ ಇನ್ನಷ್ಟು ಯಾವುದೋ ಒಂದು ಕೆಲಸ ಆಗ್ದಿಲ್ಲ ಅಂತೇಳಿ ನಿರಾಶೆಯಾಗಿ ಸ್ವಾಮಿ ಸೇವೆ ಮ್ಯಾಗ ಅವಿಶ್ವಾಸವನ್ನು ತೋರಿಸ್ಬಾರ್ದಿತ್ತು. ಮುಂದೊಂದು ದಿನ ಮುಂಬೈದಾಗ ಮತ್ತು ಎಷ್ಟೋ ಸಲ ನಂಗೆ ಆ ನಿರಾಶೆ ಆದರೂ ಮುಂದೆ ಪುನಃ ಆ ಪ್ರಯತ್ನವನ್ನು ನಾನು ಮಾಡ್ತಿರ್ತೇನೋ. ಆ ಪ್ರಯತ್ನವನ್ನು ಮಾಡೋದ್ನಾಗ ನಂಗೆ ಮುಂಬೈದಾಗ ಟವರ್ ಒಂದು ನಗರದಾಗ ನನಗೆ ಆ ಲಾಟ್ರಿ ಅಥವಾ ಆ ಒಂದು ಏನು ನಾ ಫಾರ್ಮ್ ತುಂಬಿಲ್ಲ ಅಲ್ಲಿ ನಂಗೆ ಅದ್ರ ನಂಬರ್ ಸಿಗ್ತೈತಿ ಅಥವಾ ನನಗೆ ಹೆಸರು ಬರ್ತೈತಿ. ಸ್ವಾಮಿ ಮಹಾರಾಜರು ಯಾವ್ದು ನಮ್ಗೆ ಯೋಗ್ಯವಾದನ್ನು ಅಥವಾ ನಮ್ಗೆ ಏನು ಬೇಕಾಗಿತ್ತು ಅದನ್ನು ಕೊಡೋಲ್ಲ, ನಮ್ಗೆ ಯಾವ್ದು ಯೋಗ್ಯ ಇರ್ತೈತಿಲ್ಲ ಅದನ್ನು ನೀಡ್ತಾರೋ. ಇವೆರಡೂ ಅನುಭವ ಸ್ವಾಮಿ ಮಹಾರಾಜರ. ಯಾಕಂದ್ರೆ ನನಗೆ ಅಂಥ ಒಂದು ದೊಡ್ಡ ಸಿಟಿಯಾಗ ನನಗೆ ಒಂದು ಮನೆ ತೊಗೋದು ಅಥವಾ ಒಂದು ಮನೆ ನನಗೆ ಎಲ್ಲಿ ಬೇಕಾಗಿತ್ತು, ನನಗೆ ಯಾವ ಯೋಗ್ಯ ಸ್ಥಳ ಐತಲ್ಲ, ಸ್ವಾಮಿ ಮಹಾರಾಜರ ನಮಗಿಂತ ಮುಂಚೆನೇ ನಿಯೋಜನೆ ಮಾಡಿರ್ತಾರೆ. ನಮ್ಗೆ ಎಲ್ಲಿ ಬೇಕನ್ನೋದು ನಾವು ವಿಚಾರ ಮಾಡೋಕ್ಕಿಂತ ಸ್ವಾಮಿ ಮಹಾರಾಜರು ನಮ್ಗೆ ಎಲ್ಲಿ ಯೋಗ್ಯ ಇರ್ತೈತೆ ಅದನ್ನು ವಿಚಾರ ಮಾಡಿ ನಮ್ಗೆ ಅದನ್ನು ನೀಡ್ತಾರೆ. ಹಾಗಾಗಿ ಸ್ವಾಮಿ ಸಮರ್ಥವ್ರು ಯಾವುದೇ ಒಂದು ಕೋರಿಕೆಗಳು ತಡವಾದರೂ ನಮಗೆ ಅದು ಯೋಗ್ಯವಾದನ್ನು ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ, ಒಂದು ನಂಬಿಕೆ ನಮ್ಗೆ ಎಲ್ಲರಿಗೂ ಇರಬೇಕು. ಸ್ವಾಮಿ ಮಹಾರಾಜರ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದಂದ್ರೆ ಸ್ವಾಮಿ ಮಹಾರಾಜರು ನಮ್ಗೆ ಏನು ಬೇಕಾಗಿರ್ತಿಲ್ಲ ಅದಕ್ಕಿಂತ ಹೆಚ್ಚಿದ್ದನ್ನು ನೀಡ್ತಾರೋ. ಇದೆಲ್ಲ ಅಸಾಧ್ಯವಾದನ್ನು ಕೂಡ ಸ್ವಾಮಿ ಮಹಾರಾಜರು ಸಾಧ್ಯವಾಗಿ ಮಾಡ್ತಾರೆ. ಯಾಕಂದ್ರೆ ಅಂಥ ಒಂದು ದೊಡ್ಡ ಸಂಕಷ್ಟ, ಅಂಥ ಒಂದು ಆ ಒಂದು ಸಂಕಷ್ಟದಾಗ ಅಥವಾ ನಮಗೊಂದು ಆಸೆ ಪೂರ್ಣ ಮಾಡಿದಾಗ ನಮ್ಮ ಒಂದು ಕೋರಿಕೆಗಳ್ನ ಏನಿರ್ತಾವಲ್ಲ ಕೇವಲ ಸ್ವಾಮಿ ಮಹಾರಾಜರು ಮಾತ್ರ ಆ ಸಂಕಷ್ಟದಿಂದ ಹೊರ ತೆಗೆದ ಮತ್ತು ನಮ್ಮ ಆಸೆಗಳನ್ನ ಪೂರ್ಣ ಮಾಡೋಕೆ ಸ್ವಾಮಿ ಮಹಾರಾಜರು ಮಾತ್ರ ನಮಗೆ ಸಾಥ್ ನೀಡ್ತಾರೋ. ಶ್ರೀ ಸ್ವಾಮಿ ಸಮರ್ಥ.
ಇವತ್ತಿನ ಈ ಅಶ್ವಿನಿ ಅವರ ಅನುಭವ ನಿಮ್ಗೆ ಹೇಗೆ ಅನಿಸ್ತಿದೆ? ಯಾಕಂದ್ರೆ ಅವ್ರ ದೊಡ್ಡ ಸಂಕಷ್ಟ, ಹಾರ್ಟದ ಒಂದು ಏನೋ ಒಂದು ಸಣ್ಣ, ನಮ್ಮದು ಒಂದು ಸಣ್ಣ ನೋವಾದ್ರೂ ಭೀ ನಾವು ಎಷ್ಟು ಭಯಪಡ್ತೇವೆ. ಆದ್ರೆ ಹಾರ್ಟದ ಒಂದು ಪ್ರಾಬ್ಲಮ್ ಇದ್ರೆ ಭೀ ಅಥವಾ ಹಾರ್ಟದ ಕೆಲವೊಂದು ಟೆಸ್ಟ್ಗಳನ್ನು ಬರೆದು ಕೊಟ್ಟರು ಭೀ ಅವ್ರು ಯಾವುದೇ ರೀತಿ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟು ತಮ್ಮ ಅಂಥ ಪರಿಸ್ಥಿತಿಯಾಗೂ ಅವ್ರು ಸ್ವಾಮಿ ಸೇವೆಯನ್ನು ಮಾಡಿ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ಆ ಸೇವೆಯನ್ನು ಮಾಡ್ತಾರೆ. ಅದರದ್ದೇ ಪ್ರತಿಫಲವಾಗಿ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬರ್ತಾವೆ. ಎರಡನೇದು ಅನುಭವ, ಅವ್ರಿಗೆ ಒಂದು ದೊಡ್ಡ ಸಿಟಿಯಾಗಿ ತಮ್ಮ ಸ್ವಂತ ಮನೆ ಆಗ್ಬೇಕನ್ನೋ ಒಂದು ಆಸೆ ಇರ್ತೈತೆ. ಎಷ್ಟೋ ಸಲ ಅವರ ಒಂದು ಯಾವುದೋ ಒಂದು ಯೋಜನೆದಾಗ ತಮ್ಮ ಹಣವನ್ನು ಹೂಡಿಕೆ ಮಾಡಿ ಅಥವಾ ಒಂದು ಹಣ ತೊಗೊಂಡು ಲಾಟ್ರಿ ಟಿಕೆಟನ್ನು ಬುಕ್ ಮಾಡ್ತಿರ್ತಾರೆ. ಎಷ್ಟೋ ಸಲ ನಿರಾಶೆ ಆದರೂ ಅವ್ರಿಗೆ ಒಂದು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಸ್ವಾಮಿ ಮಹಾರಾಜರು ಏನೋ ನಮಗೆ ಇದಕ್ಕಿಂತ ಒಳ್ಳೆಯದನ್ನು ನಿಯೋಜನೆ ಮಾಡಿದಾರೆ ಅಂತ ಹೇಳಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಸ್ವಾಮಿ ಸಮರ್ಥ ಅವ್ರ ಮ್ಯಾಗ ವಿಶ್ವಾಸ ಇಟ್ಟ ಅವರ ತಮ್ಮ ಸೇವೆಯನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಆದ್ರೆ ಮುಂದೊಂದು ದಿನ ಸ್ವಾಮಿ ಸಮರ್ಥ ಅವ್ರಿಗೆ ಎಲ್ಲಿ ಯೋಗ್ಯವಾಗಿತ್ತು ಅದೇ ಸಿಟಿಯಾಗ ಅವ್ರಿಗೆ ಯಾವ ಜಾಗ ಅಥವಾ ಯಾವ ಪ್ಲೇಸ್ ಯೋಗ್ಯವಾಗಿತ್ತು ಅದನ್ನು ನೀಡ್ತಾರೆ ಅನ್ನೋ ಒಂದು ಭರವಸೆ ಇವತ್ತಿನ ಅನುಭವ ಆಗೈತಿ. ಯಾಕಂದ್ರೆ ಅಂಥ ಒಂದು ದೊಡ್ಡ ಸಿಟಿಯಾಗ ಒಂದು ಮನಿ ಅಥವಾ ಒಂದು ಫ್ಲ್ಯಾಟನ್ನು ಖರೀದಿ ಮಾಡೋದೇನೋ ಒಂದು ಸಣ್ಣ ವಿಷಯ ಇಲ್ಲ. ಅದೆಲ್ಲ ಕೇವಲ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ಆಗ್ತೈತಿ. ನಾವು ಎಷ್ಟೇ ಸಲ ನಮ್ಮ ಹತ್ರಕ್ಕೆ ನಮ್ಮ ಹಣ ಇದ್ರೂ ಭೀ ಅದಕ್ಕೆ ಅದೃಷ್ಟ ಅನ್ನೋದು ಒಂದು ಸಾಥ್ ಕೊಡಲ್ಲ. ಯಾಕಂದರೆ ಸ್ವಾಮಿ ಮಹಾರಾಜರು ಸೇವೆಯನ್ನು ಮಾಡಿದ ಅದೃಷ್ಟ, ಗುರುವಿನ ಆಶೀರ್ವಾದ ಇತ್ತಂದರೆ ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ನಮ್ಮ ಕೋರಿಕೆ ಆಗಲಿ ಅಪೂರ್ಣವಾಗಿ ಅಂತೂ ಉಳಿಲ್ಲ ಅನ್ನೋದು ನನ್ನ ಅನುಭವ ಅಥವಾ ಸ್ವಾಮಿ ಸೇವೆದ ಅನುಭವವೇ ನಾನು ನಿಮ್ಗೆ ಇವತ್ತು ಹೇಳ್ಬೋದು. ಹಾಗಾಗಿ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಮಾಡಿ ಮತ್ತು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಸುತ್ತೆ. ಈ ಥರ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ತಿದ್ದಾರೆ. ಮತ್ತು ಯಾರ್ಯಾರು ಹೊಸದಾಗಿ ನೋಡ್ತಿದ್ದಾರಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿಯೊಬ್ಬರು ಕನಸಾಗಿರ್ತೈತೆ ನನ್ನ ಸ್ವಂತ ಒಂದು ಮನೆ ಆಗ್ಬೇಕನ್ನೋ. ಹಾಗಾಗಿ ಸ್ವಾಮಿ ಸೇವೆದಾಗ ನೀವು ಬಂದು ಅಥವಾ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮ್ಮ ಎಲ್ಲ ಕನಸುಗಳನ್ನು ಸ್ವಾಮಿ ಮಹಾರಾಜರು ಒಂದೊಂದಾಗಿ ನಿಮ್ಮ ಕನಸುಗಳನ್ನ ಈಡೇರಿಸ್ಕೊತ ಬರ್ತಾರೆ. ನಿಮಗೆ ಬೇಡಕ್ಕಿಂತಲೇ ಜಾಸ್ತಿನೇ ಕೊಡ್ತಾರೆ. ಹಾಗಾಗಿ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿ ಮತ್ತು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ತಾರೆ. ಶ್ರೀ ಸ್ವಾಮಿ ಸಮರ್ಥ.